ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತಿದ್ದೀನಿ. ಹಾಗಾದರೆ ನೋಡಿರಿ, ಇವತ್ತು ನಾನು ನಿಮಗೆ ಒಂದು ಸ್ಪೆಷಲ್ ಆದಂತಹ ಚಿಕನ್ ಕರಿ ರೆಸಿಪಿ ಹೇಗೆ ಮಾಡೋದು ಅಂತ ನೋಡಿಕೊಡ್ರಿ. ತುಂಬ ಸಿಂಪಲ್ ಮೆಥಡ್ನಲ್ಲಿ ಕಡಿಮೆ ಸಾಮಗ್ರಿಗಳನ್ನು ಬಳಸಿ, ಕಡಿಮೆ ಮಸಾಲವನ್ನು ಬಳಸಿ ಹೇಗೆ ಮಾಡೋದು ಅಂತ ನೋಡಿಕೊಡ್ರಿ. ಈ ಥರ ವೈಟ್ ರೈಸ್ ಜೊತೆ ತಿಂತಾಯಿದ್ರೆ ತುಂಬ ಚೆನ್ನಾಗಿರುತ್ತೆ. ನೀವು ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ತಿನ್ಬೋದು. ಇದನ್ನು ಜೋಳದ ರೊಟ್ಟಿ, ಚಪಾತಿ, ಪೂರಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ನೋಡಿರಿ, ಸೂಪರ್ ಸಾಫ್ಟ್ ಆದಂತಹ ಚಿಕನನ್ನು ಹೇಗೆ ಮಾಡೋದು ಅಂತ ಹೇಳಿ ಇದೇ ರೀತಿ ನೀವು ಕೂಡ ಮಾಡ್ಕೊಂಡು ತಿಂದು ನೋಡಿರಿ. ಹೇಗೆ ಬಂತು ಅಂತ ತಿಳಿಸಿ. ಈ ವಿಡಿಯೋ ರೆಸಿಪಿ ಇಷ್ಟ ಅನಿಸಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ, ಬೆಲ್ಲೈಕನ್ನ ಪ್ರೆಸ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಹೇಗೆ ಬಂದಿದೆ ಅಂತ ಹೇಳಿ. ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿ ಬಂದಂಥ ಚಿಕನ್ ರೆಸಿಪಿಯನ್ನು ಇವತ್ತೇ ನೀವು ಕೂಡ ಮಾಡಿಕೊಂಡು ತಿಂದು ನೋಡಿರಿ. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಹೇಗೆ ಮಾಡೋದು, ಯಾವ ಮೆಥಡ್ನಲ್ಲಿ ಮಾಡೋದು ಅಂತ ಕ್ವಿಕ್ಕಾಗಿ ನೋಡ್ಕೊಂಬನ್ನಿ. ಇಲ್ಲಿ ನಾನು ಅರ್ಧ kg ಚಿಕನನ್ನು ಚೆನ್ನಾಗಿ ವಾಶ್ ಮಾಡಿ ತೊಗೊಂಡು ಬಂದಿದ್ದೀನಿ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಆಮೇಲೆ ನೋಡಿರಿ, ಸ್ವಲ್ಪ 1 ಸ್ಪೂನಷ್ಟು ಖಾರದ ಪುಡಿನ ಹಾಕ್ತಾಯಿದ್ದೀನಿ ನಾನು. ಚಿಕನ್ ಮಾಡೋಕ್ಕೆ ಎಷ್ಟು ಖಾರದ ಪುಡಿ ಬೇಕೋ ಅಷ್ಟು ಖಾರನ ನೀವು ಹಾಕಿರಿ. ನೀವು ಇದನ್ನು ಜಾಸ್ತಿ ಕ್ವಾಂಟಿಟಿಲಿ ತೊಗೊಂಡ್ರೆ ಇದನ್ನು ಡಬಲ್ ಮಾಡಿಕೊಡ್ರಿ. ಅಂದರೆ 1 kg ಚಿಕನ್ ತೊಗೊಂಡ್ರೆ ಜಾಸ್ತಿ ಹಾಕಿರಿ. ಇಲ್ಲಿ 1 ಸ್ಪೂನಷ್ಟು ಗರಂ ಮಸಾಲ, 1 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾಯಿದ್ದೀನಿ ನಾನು. ಆಮೇಲೆ ಇದಕ್ಕೆ ನೋಡಿರಿ, 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಆಮೇಲೆ 1-2 ಸ್ಪೂನಷ್ಟು ಕಸ್ತೂರಿ ಮೆಥಿನ ಹಾಕ್ತಾಯಿದ್ದೀನಿ. ಆಮೇಲೆ 1 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಅಂದರೆ ನಾವು ಹಾಕಿದಂಥ ಉಪ್ಪು, ಖಾರ, ಮಸಾಲೆ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕಸ್ತೂರಿ ಮೇಥಿ, ಅರಿಶಿನ ಪುಡಿ ಎಲ್ಲದೂ ಚೆನ್ನಾಗಿ ಪೀಸಸ್ಗೆ ಅಂಟ್ಕೋಬೇಕು. ಚೆನ್ನಾಗಿ ಈಕ್ವಲ್ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ಇದನ್ನು ಮಿಕ್ಸ್ ಮಾಡಿರಿ. ಮಿಕ್ಸ್ ಮಾಡಿ ಇದನ್ನು ಒಂದು 1/2 ಅವರ್ ನೀವು ಮ್ಯಾರಿನೇಷನ್ ಮಾಡಬೇಕಾಗುತ್ತೆ. ಟೈಮ್ ಇಲ್ಲ ಅಂದರೆ ಒಂದು 10 ನಿಮಿಷ ನೀವು ಮಾಡ್ಕೊಂಡು ಇಟ್ಕೊಂಡ್ರೆ ಅಲ್ಲಿ ಮಸಾಲೆ ರೆಡಿ ಮಾಡೋ ಅಷ್ಟರಲ್ಲಿ ಇದು ನೆನೆದು ಬಿಡುತ್ತೆ. ಈಗ ನೋಡಿರಿ, ಅಲ್ಲಿ ಮ್ಯಾರಿನೇಷನ್ ಮಾಡೋಕ್ಕೆ ಇಟ್ಟಾಯಿತು ಚಿಕನನ್ನು. ಈಗ ಒಂದು ಕಡಾಯಿನ ಬಿಸಿ ಮಾಡಿ ಇದಕ್ಕೆ 1-3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿರಿ. ನಾನಿಲ್ಲಿ ಸಿಂಪಲ್ ಗ್ರೇವಿ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಗ್ರೇವಿ ಬೇಕಂದರೆ ಗ್ರೇವಿ ಮಾಡ್ಕೋಬೋದು, ಇಲ್ಲಾಂದರೆ ಡ್ರೈ ಮಾಡ್ಕೋಬೋದು. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇಲ್ಲಿ ಚಿಕನ್ ಮಾಡೋಕ್ಕೆ ಒಗ್ಗರಣೆಗೆ ನಾನು 1 ಉಳ್ಳಾಗಡ್ಡಿ, ಸ್ವಲ್ಪ ಕರಿಬೇವು, 1-2 ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿನ ಸೀಳ್ಬಿಟ್ಟು ತೊಗೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಒಗ್ಗರಣೆಗೆ ಅಂಥೇಳಿ. ಉಳ್ಳಾಗಡ್ಡಿನ ಈ ಥರ ಉದ್ದಿಗೆ ಕಟ್ ಮಾಡಿರಿ, ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಒಗ್ಗರಣೆಗೆ. ಈಗ ನಾನಿಲ್ಲಿ ಚಿಕನ್ ಮಸಾಲೆ ಮಾಡೋದಕ್ಕೆ ನೋಡಿರಿ, 2 ಟೊಮ್ಯಾಟೊ, ಸ್ವಲ್ಪ ಕೊತ್ತಂಬರಿ ಮತ್ತು ಒಂದು 10-12 ಗೋಡಂಬಿನ ತೊಗೊಂಡಿದ್ದೀನಿ. ಗೋಡಂಬಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಚಿಕನ್ನಿಗೆ. ಇಲ್ಲ ಅಂದವರು ಕೊಬ್ಬರಿನ ಹಾಕ್ಬೋದು, ಹಸಿ ಕೊಬ್ಬರಿನ. ಈಗ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ, ಗ್ರೈಂಡ್ ಮಾಡಿಕೊಂಡು. ನಾನಿಲ್ಲಿ ಹಾಕ್ತಾಯಿದ್ದೀನಿ. ಕಟ್ ಮಾಡಿದಂಥ ಟೊಮ್ಯಾಟೊ ಹಾಕಿರಿ. ಆಮೇಲೆ ಗೋಡಂಬಿ ಮತ್ತು ಕೊತ್ತಂಬರಿನ ನಾನಿಲ್ಲಿ ನೈಸಾಗಿ ಗ್ರೈಂಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಡ್ರೈ ಮಸಾಲಾನ ಯೂಸ್ ಮಾಡೋಣ. ಅಂದರೆ ಸ್ವಲ್ಪ ಕಾಳು ಮೆಣಸು, ಶಾಜಿಯಾ, ಚಕ್ಕೆ, ಲವಂಗನ ಹಾಕ್ತಾಯಿದ್ದೀನಿ. ಇದೆಲ್ಲದನ್ನು ಸೇರಿಸಿ ನಾನೀಗ ನೈಸಾಗಿ ಪೇಸ್ಟ್ ಮಾಡ್ಕೊಂಬರ್ತೀನಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿನ ನಾನು ಸೇರಿಸ್ತಾ ಇಲ್ಲ, ಯಾಕಂದರೆ ಚಿಕನ್ ಮ್ಯಾರಿನೇಷನ್ ಮಾಡಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಹಾಕಿದ್ದೀನಿ, ಅದೇ ಸರಿ ಹೋಗುತ್ತೆ. ಅದಕ್ಕೆ ನಾನಿಲ್ಲಿ ಹಾಕ್ತಾಯಿಲ್ಲ. ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ನಾನು ಕಟ್ ಮಾಡಿದಂಥ ಉಳ್ಳಾಗಡ್ಡಿ ಮತ್ತು ಹಸಿಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಫ್ರೈ ಮಾಡಿಕೊಡ್ರಿ. ಅಂದರೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಡ್ರಿ. ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಕರಿಬೇವು ಸಹಿತ ಅಷ್ಟೇ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ನೋಡಿರಿ. ಅದರದ್ದೇ ಒಂದು ಎಕ್ಸ್ಟ್ರಾಡಿನರಿ ಫ್ಲೇವರ್ ಕೊಡುತ್ತೆ ಅದು. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಸಿಂಪಲ್ಲಾಗಿ ಮಾಡ್ಕೊಂಡು ನೋಡಿರಿ. ಈ ವಿಧಾನದಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ನು. ಒಂದು ಡಿಫ್ರೆಂಟ್ ಆದಂಥ ಟೇಸ್ಟ್ ಮಾಡ್ದಂಗೆ ಆಗುತ್ತೆ ನೋಡಿರಿ. ಈಗ 1-2 ನಿಮಿಷ ಇದು ಚೆನ್ನಾಗಿ ಫ್ರೈ ಆಗೋಕ್ಕೆ ಬಿಟ್ಬಿಡೋಣ. ಉಳ್ಳಾಗಡ್ಡಿ ಚೆನ್ನಾಗಿ ಫ್ರೈ ಆಗಬೇಕು, ಅಂದರೆ ಕಲರ್ ಚೇಂಜ್ ಆಗಬೇಕು. ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿರಿ. ಹಸಿ ಬಿಸಿ ಇದ್ದರೆ ಒಂಥರ ಚಿಕನ್ ಚೆನ್ನಾಗಿರಲ್ಲ ನೋಡಿರಿ ತಿನ್ನೋಕ್ಕೆ. ಈ ಥರ ಕಲರ್ ಚೇಂಜ್ ಆಗಬೇಕು, ಚೆನ್ನಾಗಿ ಫ್ರೈ ಆಗಬೇಕು. ಈಗ ಇದಕ್ಕೆ ಚೆನ್ನಾಗಿ ಫ್ರೈ ಆಗಿದೆ. ನಾವು ಮಿಕ್ಕಿದಂಥ ಎಲ್ಲ ಐಟಮ್ಸನ್ನು ಇದಕ್ಕೆ ಹಾಕೋಣ. ಇವಾಗ
ಉಳ್ಳಾಗಡ್ಡಿ ಹಸಿ ಅನ್ನೋದು ಇರಬಾರ್ದು, ಪೂರ್ತಿ ಸ್ವಲ್ಪ ಕೆಂಪು ಕಲರ್ಗೆ ಬರಬೇಕು. ಇವಾಗ ಇದಕ್ಕೆ ನಾನು ಮ್ಯಾರಿನೇಷನ್ ಮಾಡಿದಂಥ ಚಿಕನನ್ನು ಹಾಕ್ತಾಯಿದ್ದೀನಿ. ನೋಡಿರಿ, ಇಲ್ಲಿ ನಾನು ಅರ್ಧ kg ಚಿಕನ್ ಅಷ್ಟೇ ಮಾಡ್ತಾಯಿದ್ದೀನಿ. ಹಾಗಾಗಿ ಅದಕ್ಕೆ ಎಷ್ಟು ಮಸಾಲೆ ಬೇಕೋ, ಎಷ್ಟು ಉಪ್ಪು ಖಾರ ಬೇಕೋ ಅಷ್ಟೇ ತೋರಿಸಿದ್ದೀನಿ. ನೀವು ಜಾಸ್ತಿ ಮಾಡೋರಿದ್ದರೆ ನೋಡಿರಿ, ನೀವು ಡಬಲ್ಲಾಗಿ ಹಾಕ್ಕೊಡ್ರಿ ಅದನ್ನು. ಖಾರದ ಪುಡಿ ಆಗಿರ್ಬೋದು, ಉಪ್ಪಾಗಿರ್ಬೋದು, ಮಸಾಲೆ ಆಗಿರ್ಬೋದು, ಎಲ್ಲದನ್ನು ಅದಕ್ಕೆ ಬೇಕಾಗುವಂಥ ರೀತಿಯಲ್ಲಿ ನೀವು ಟೇಸ್ಟಿಗೆ ಅನುಗುಣವಾಗಿ ಎಲ್ಲದನ್ನು ಸಾಮಗ್ರಿ ಹಾಕಬೇಕಾಗತ್ತೆ. ಈಗ ನೋಡಿರಿ, ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಚಿಕನನ್ನು. ನಾನಿಲ್ಲಿ ಉಳ್ಳಾಗಡ್ಡಿನ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ತುಂಬ ಚೆನ್ನಾಗಿರುತ್ತೆ ಅಂಥೇಳಿ. ನೀವು ಬೇಕಾದರೆ ಕಡಿಮೆ ಹಾಕ್ಬೋದು. ಅರ್ಧ kg ಚಿಕನ್ಗೆ ಒಂದು ದೊಡ್ಡ ಈರುಳ್ಳಿನ ನಾನು ತೊಗೊಂಡು ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಇದು ಒಗ್ಗರಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಚಿಕನ್. ಒಂದು 2-3 ನಿಮಿಷ ಬಿಟ್ಟ ಮೇಲೆ ನೋಡಿರಿ, ಈ ಥರ ಚೆನ್ನಾಗಿ ಫ್ರೈ ಆಗಿರುತ್ತೆ. ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ನೀವು ಒಂದು 10-15 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆವಾಗ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಯಾಕಂದರೆ ಫಸ್ಟೇ ಮ್ಯಾರಿನೇಷನ್ ಮಾಡಿರೋದ್ರಿಂದ ಚಿಕನ್ಗೆ ಬೇಗ ಬೇಯುತ್ತೆ ನೋಡಿರಿ. ಆಮೇಲೆ ಅದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಂಡಿರುತ್ತೆ ಚಿಕನ್ನು. ಜಾಸ್ತಿ ಹೊತ್ತು ನಾವು ಕುದಿಸೋ ಅವಶ್ಯಕತೆಯೇ ಇರೋದಿಲ್ಲ, ಫ್ರೈ ಮಾಡೋ ಅವಶ್ಯಕತೆ ಇರೋಲ್ಲ. ನೋಡಿರಿ, ಇಲ್ಲಿ ಚೆನ್ನಾಗಿ ಸಾಫ್ಟಾಗಿ ಫ್ರೈ ಆಗಿದೆ. ನೀವು ಇಷ್ಟಕ್ಕೆ ತಿನ್ಬೋದು. ಅಂದರೆ ಡ್ರೈ ಬೇಕಾದರೆ ಸೈಡಿಗೆ ನಾವು ಏನಾದರೂ ನಮಗೆ ಸ್ನ್ಯಾಕ್ಸ್ ಬೇಕಂದರೆ ಇಷ್ಟೇ ತಿನ್ಬೋದು ನೀವು. ರೈಸ್ ಜೊತೆ ಆಗಿರ್ಬೋದು, ರೊಟ್ಟಿ ಜೊತೆ ಆಗಿರ್ಬೋದು. ಇಲ್ಲ ನಮಗೆ ಗ್ರೇವಿ ಬೇಕು ಅನ್ನೋರು ಇದಕ್ಕೆ ನಾನೀಗ ಗ್ರೈಂಡ್ ಮಾಡಿ ತೊಗೊಂಬಂದಂಥ ಮಸಾಲಾನ ಹಾಕಿ ಗ್ರೇವಿನ ಮಾಡ್ತೀನಿ. ಈಗ ನೋಡಿರಿ, ಗ್ರೈಂಡ್ ಮಾಡಿದಂಥ ಟೊಮೆಟೊ ಮತ್ತು ಗೋಡಂಬಿ, ಕೊತ್ತಂಬರಿ ಸೊಪ್ಪಿನ ಪೇಸ್ಟನ್ನು ಇಲ್ಲಿ ಹಾಕ್ತಾಯಿದ್ದೀನಿ ನಾನು. ಒಂದು ಸರಿ ಇದನ್ನು ಮಸಾಲೆ ನೀವು ಟ್ರೈ ಮಾಡಿರಿ. ನೋಡಿರಿ, ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಅಷ್ಟೇ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ. ನೋಡಿರಿ, ಬಾಯಿಗೆ ಒಳ್ಳೆ ರುಚಿ ಕೊಡುತ್ತೆ. ಈಗ ನಾವು ಹಾಕಿದಂಥ ಮಸಾಲೆ ಸ್ವಲ್ಪ ಹಸಿ ವಾಸನೆ ಹೋಗಲಿ. ಇಮಿಡಿಯೇಟಾಗಿ ನೀರು ಹಾಕಕ್ಕೆ ಹೋಗಬೇಡಿ. ಇವಾಗಲೇ ಮಸಾಲೆ ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಡ್ರಿ. ಒಂದು 2-3 ನಿಮಿಷ ಬಿಟ್ಟು ಸ್ವಲ್ಪ ಫ್ಲೇಮನ್ನು ಲೋ ಫ್ಲೇಮ್ ಇಟ್ಕೊಂಡು ಮಾಡಿಕೊಡ್ರಿ. ಯಾಕಂದರೆ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ. ಹೈ ಫ್ಲೇಮ್ ಇಟ್ಕೊಂಡ್ಬಿಟ್ಟು ಜಾಸ್ತಿ ಹೊತ್ತು ನಾವು ಫ್ರೈ ಮಾಡಿದ್ರೆ ಹೊತ್ತೋಗಿದ್ದು ವಾಸನೆ ಆಗಿರ್ಬೋದು, ಅಥವಾ ಒಂದು ಹತ್ರ ಬೆಂದರೆ ಒಂದು ಹತ್ರ ಬೇಯಲ್ಲ, ಆ ಥರ ಆಗುತ್ತೆ. ಸ್ವಲ್ಪ ನೀವು ಪೇಷನ್ಸಿಂದ ಟೈಮ್ ಇದ್ದರೆ ಈ ಥರ ಲೋ ಫ್ಲೇಮ್ ಇಟ್ಕೊಂಡು ಮಾಡ್ಕೊಂಡು ನೋಡಿರಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿರಿ, ಇಲ್ಲೆಲ್ಲ ಮಸಾಲೆ ಬೆಂದು ಫ್ರೈ ಆಗಿ ಎಣ್ಣೆ ತೇಲ್ತಾ ಇದೆ. ಇವಾಗ ಇದಕ್ಕೆ ಸ್ವಲ್ಪ ನಾನು 1 ಸ್ಪೂನಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು 1-2 ನಿಮಿಷ ಕುದಿಸಿದ್ರೆ ನೋಡಿರಿ, ರುಚಿಯಾದಂತಹ ಚಿಕನ್ ರೆಡಿ ಆಗುತ್ತೆ. ಈಗ ಇದನ್ನು ಕುದಿಯೋಕ್ಕೆ ಬಿಟ್ಬಿಡೋಣ. ಒಂದು 5-10 ನಿಮಿಷ ಕುದಿಲಿ. ಜಾಸ್ತಿ ಏನು ಕುದಿಯೋ ಅವಶ್ಯಕತೆ ಇರೋಲ್ಲ, ಯಾಕಂದರೆ ಅದು ಮ್ಯಾರಿನೇಷನ್ ಮಾಡೋದ್ರಿಂದ ಬೇಗ ಫ್ರೈ ಮಾಡುವಾಗಲೇ ಬೆಂದಿರುತ್ತೆ ಚಿಕನ್ ಆಲ್ರೆಡಿ. ನೋಡಿರಿ, ಒಂದು 5-10 ನಿಮಿಷ ಕುದಿಸಿದ ಮೇಲೆ ಹೇಗೆ ಚೆನ್ನಾಗಿ ರೆಡಿಯಾಗಿದೆ ಅಂತೇಳಿ ನೋಡ್ತಾ ಇರ್ಬೋದು ನೀವು. ತುಂಬ ಚೆನ್ನಾಗಿ ಬಂದಿದೆ. ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಯಾವ ಥರ ಬಂದಿದೆ ಅಂಥೇಳಿ. ನೋಡಿ, ಸೂಪರಾಗಿ ಸಾಫ್ಟಾಗಿ ಬೆಂದಿದೆ ಚಿಕನ್ನು. ನೀವು ಈ ವಿಧಾನದಲ್ಲಿ ಒಂದ್ಸರಿ ಟ್ರೈ ಮಾಡಿರಿ, ನಿಮಗೂ ಖಂಡಿತ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೋಡಿರಿ, ಚಿಕನ್ ಬೆಂದಿದೆ ಸಾಫ್ಟಾಗಿ. ತೋರಿಸ್ತಾ ಇದ್ದೀನಿ ನಾನಿಲ್ಲಿ. ಇದನ್ನು ಇವತ್ತು ನಾನು ರೈಸ್ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ನೀವು ಮುದ್ದೆ ಜೊತೆ ಆಗಿರ್ಬೋದು, ಚಪಾತಿ, ರೊಟ್ಟಿ ಎಲ್ಲದಕ್ಕೂ ತಿನ್ಬೋದು. ನೋಡಿರಿ, ರೈಸ್ ಜೊತೆ ಅಂತೂ ತುಂಬ ಚೆನ್ನಾಗಿತ್ತು. ಹಾಗಾದರೆ ನೋಡಿರಿ, ಈ ವಿಡಿಯೋ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಅನಿಸಿದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೆಲ್ ಐಕನನ್ನು ಪ್ರೆಸ್ ಮಾಡಿ, ವಿಡಿಯೋಗೆ ಲೈಕ್ ಆ್ಯಂಡ್ ಶೇರ್ ಮಾಡಿರಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಬಾಯ್.